ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 18. ಒಳ್ಳೆಯವರಾಗಿ. ಕೆಲಸ ಮಾಡಿ ಮುಗಿಸಲೇಬೇಕೆಂಬ ಜವಾಬ್ದಾರಿ ನಿನ್ನ ಮೇಲಿಲ್ಲ, ಆದರೆ ಆ ಜವಾಬ್ದಾರಿಯಿಂದ ಕಳಚಿಕೊಳ್ಳಲು ನೀನು ಸ್ವತಂತ್ರನೂ ಅಲ್ಲ. ಎಥಿಕ್ಸ್ ಆಫ್ ದಿ ಫಾದರ್ಸ್. ಅಗಾಧ ಕತ್ತಲೆಯನ್ನು ಸಣ್ಣದೊಂದು ಬೆಳಕು ಹೊಡೆದೋಡಿಸುತ್ತದೆ. ಲಿಯಾದಿಯಾ ರೆಬ್ಬೈ ಶ್ನುಯರ್ ಜಲ್ಮಾನ್. ಜಗತ್ತನ್ನು ಸುಂದರ ತಾಣವಾಗಿಸೋಣ. ಅನೇಕ ವರ್ಷಗಳ ಹಿಂದೆ ವಾಷಿಂಗ್ಟನ್ ಡಿಸಿಯಲ್ಲಿ ವಸಂತಕಾಲದ ಒಂದು ಸುಂದರ ಸಂಜೆ. ಹೊರಗೆ ಊಟಕ್ಕೆ ಹೋಗಿದ್ದ ನನ್ನ ಹೆಂಡತಿ ನಮ್ಮ 3 ಮಕ್ಕಳ ಜೊತೆಗೆ ನಡೆದುಕೊಂಡು ಮನೆಗೆ ಬರುತ್ತಿದ್ದಳು. ಫುಟ್ಪಾತ್ನಲ್ಲಿ ಒಬ್ಬ ಭಿಕ್ಷುಕ ಕುಳಿತಿದ್ದ. ಅವನ ಬಟ್ಟೆ ಹರಿದಿತ್ತು. ಸುತ್ತಮುತ್ತ ಪ್ಲಾಸ್ಟಿಕ್ ಚೀಲಗಳು ಬಿದ್ದಿದ್ದವು. ಅವನನ್ನು ನೋಡಿದ ನನ್ನ 5 ವರ್ಷದ ಹಿರಿಯ ಮಗ ಈಡನ್, ನೀನು ಕೆಟ್ಟ ಮನುಷ್ಯ ಅಂದುಬಿಟ್ಟ. ನನ್ನ ಹೆಂಡತಿಗೆ ಶಾಕ್ ಆಯಿತು. ಹಾಗೆಲ್ಲ ಹೇಳಬಾರದು, ಅವನ ಹತ್ತಿರ ಕ್ಷಮೆ ಕೇಳು ಅಂದಳು. ಈಡನ್ ಒಲ್ಲದ ಮನಸ್ಸಿನಿಂದ ಕ್ಷಮೆ ಕೇಳಿದ. ಸ್ವಲ್ಪ ಹೊತ್ತಿನ ನಂತರ ನಾನು ಮನೆಗೆ ಬಂದೆ. ಮಕ್ಕಳು ಎಂದಿನಂತೆ ಪೈಜಾಮಾದಲ್ಲಿದ್ದರು. ಹೆಂಡತಿಯ ಮುಖದಲ್ಲಿ ಏನೋ ಸರಿಯಿಲ್ಲ ಎಂಬುದು ಕಾಣಿಸುತ್ತಿತ್ತು. ಏನಾಯಿತು ಎಂದು ಅವಳು ಹೇಳಿದಾಗ, ಈಡನ್ಗೆ ಪೈಜಾಮಾದ ಮೇಲೊಂದು ಲೈಟ್ ಕೋಟ್, ಚಪ್ಪಲಿ ಹಾಕಿಕೊಂಡು ನನ್ನ ಜೊತೆ ಬಾ ಅಂದೆ. ಎಲ್ಲಿಗೆ ಹೋಗಬೇಕು? ಗೊಂದಲದಲ್ಲಿ ಕೇಳಿದ. ಒಂದು ಮಿಷನ್ ಮೇಲೆ ಅಂದೆ. ಮನೆಯಿಂದ ಸ್ವಲ್ಪ ದೂರ ಹೋದ ಮೇಲೆ ಅವನ ಕಣ್ಣಿನ ನೇರಕ್ಕೆ ಬಗ್ಗಿ ಕೇಳಿದೆ, ಆ ಮನುಷ್ಯನಿಗೆ ನೀನು ಕೆಟ್ಟವನು ಅಂತ ಯಾಕೆ ಹೇಳಿದೆ ಅನ್ನೋದು ನಿನಗೆ ಗೊತ್ತಾ? ಅವನ ಹತ್ತಿರ ವಾಸನೆ ಬರ್ತಿತ್ತು ಅಂತಲ್ಲ, ಅಥವಾ ಅವನ ಹರಿದ ಬಟ್ಟೆ ಹಾಕೊಂಡಿದ್ದ ಅನ್ನೋ ಕಾರಣಕ್ಕ? ಅವನಿಗೆ ಗೊತ್ತಿರಲಿಲ್ಲ. ಇನ್ನೂ ಸ್ವಲ್ಪ ದೂರ ನಡೆದ ಮೇಲೆ ಮತ್ತೆ ಅವನನ್ನು ನಿಲ್ಲಿಸಿ ಕೇಳಿದೆ. ಈ ಸಲ ನಾನು ಫುಟ್ಪಾತ್ನಲ್ಲಿದ್ದ ಬೆಂಚಿನ ಮೇಲೆ ಕುಳಿತಿದ್ದೆ. ರಸ್ತೆಯಲ್ಲಿ ಕಾರುಗಳು ರಾತ್ರಿಯ ಅವಸರದಲ್ಲಿ ಜೋರಾಗಿ ಓಡುತ್ತಿದ್ದವು. ನಮ್ಮನೆಯಲ್ಲಿರುವ 5 ನಿಯಮ ಯಾವುದು ಹೇಳು ನೋಡೋಣ. ಈಡನ್ ಒಂದೆರಡು ಸೆಕೆಂಡ್ ಯೋಚಿಸಿ ಉತ್ಸಾಹದಿಂದ ಹೇಳಿದ. ಒಳ್ಳೆಯದನ್ನೇ ಮಾಡಬೇಕು. ಜಗತ್ತನ್ನು ನಾವೆಲ್ಲ ಬದುಕಲು ಒಳ್ಳೆಯ ಜಾಗವನ್ನಾಗಿ ಮಾಡಬೇಕು. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಬೇಕು. ಯಾವುದೇ ಕಾರಣಕ್ಕೂ ಕೈ ಚೆಲ್ಲಬಾರದು ಮತ್ತು ಖುಷಿಯಿಂದ ಇರಬೇಕು. ಸರಿ ಇದೆ ಎಂದು ನಾನು ತಲೆಯಲ್ಲಾಡಿಸಿದೆ. ನಾನು ಅವನಿಗೆ ಹೇಳಿದ್ದು ಒಳ್ಳೆ ಮಾತಲ್ಲ ಅಂತ ನನಗೆ ಗೊತ್ತು ಅಂದ ಈಡನ್. ಒಬ್ಬ ಗೌರವಯುತ ವ್ಯಕ್ತಿಯಾಗಿ ಒಳ್ಳೆಯತನದಿಂದ ತಾನು ನಡೆದುಕೊಂಡಿಲ್ಲ ಎಂಬುದು ಅವನಿಗೆ ಅರ್ಥವಾಗಿತ್ತು. ನಾವು ಅವನನ್ನು ಹುಡುಕಿ ಜಡಾಕಾಹ್ ಮಾಡಬೇಕು ಅಂತ ಅವನೇ ಹೇಳಿದ. ಜಡಾಕಾಹ್ ಹೀಬ್ರೂ ಪದ. ನ್ಯಾಯ ಅನ್ನುವುದು ಇದರ ಸರಿಯಾದ ಅನುವಾದ. ಸಾಮಾನ್ಯವಾಗಿ ಇಸ್ರೇಲಿಗಳು ದಾನ ಎಂಬುದಕ್ಕೆ ಇದನ್ನು ಬಳಸುತ್ತಾರೆ. ನಾವು ಅವನನ್ನು ಹುಡುಕಿದಾಗ ಕತ್ತಲಾಗಿತ್ತು. ರಸ್ತೆಯಲ್ಲಿ ಟ್ರಾಫಿಕ್ ಕರಗಿತ್ತು. ಅವನು ಇನ್ನಿಬ್ಬರ ಜೊತೆ ಒಂದು ಮೂಲೆಯಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದ. ಎಲ್ಲರ ಬಟ್ಟೆಯೂ ಹರಿದಿತ್ತು. ಗಾಳಿಯಲ್ಲಿ ಮೂತ್ರದ ವಾಸನೆ ಮೂಗಿಗೆ ಹೊಡೆಯುತ್ತಿತ್ತು. ನಾನು ಮಗನ ಕೈಗೆ ಸ್ವಲ್ಪ ಹಣ ಕೊಟ್ಟೆ. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳತೊಡಗಿತು. ಆ ವ್ಯಕ್ತಿಗಳು ಹೇಗೆ ಎಂಬುದು ನನಗೆ ಗೊತ್ತಿಲ್ಲ. ಏನಾದರೂ ಎಡವಟ್ಟಾದೀತು ಎಂದು ಹೆದರಿಕೆಯಾಗಿತ್ತು. ಅವರು ಕುಡಿದಿರಬಹುದೇ? ನನ್ನ ಮಗನ ಮೇಲೆ ಸಿಟ್ಟಾಗಿರಬಹುದೇ? ಏನಾದರಾಗಲಿ ಎಂದು ಆ ಯೋಚನೆಗಳನ್ನು ಬಿಟ್ಟೆ. ಈಡನ್ ಜೊತೆ ಹೋಗಿ ಅವರತ್ತ ಬಾಗಿ ಜೆಂಟ್ಲ್ಮೆನ್ ಎಂದು ಕರೆದೆ. ನನ್ನ ಮಗ ನಿಮಗೇನೋ ಹೇಳಬೇಕಂತೆ. ಅವರು ಗೊಂದಲದಲ್ಲಿ ನನ್ನ ಕಡೆ ನೋಡಿದರು. ಈಡನ್ ಮುಂದೆ ಹೋಗಿ ಅವನು ಅವಮಾನ ಮಾಡಿದ್ದ ವ್ಯಕ್ತಿಗೆ ಹಣ ಕೊಟ್ಟು ಕ್ಷಮೆ ಕೇಳಿದ. ನಂತರ ಗಾಡ್ ಬ್ಲೆಸ್ ಯು ಎಂದು ಹೇಳಿ ಅವನಿಗೆ ಶೇಕ್ ಹ್ಯಾಂಡ್ ಮಾಡಿದ. ಭಿಕ್ಷುಕನ ಮುಖದಲ್ಲಿ ನಗು ಅರಳಿತು. ಈಡನ್ಗೆ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡಿದ. ಅವನ ಜೊತೆಗಿದ್ದವರೂ ನಕ್ಕರು. ನಂತರ ಸ್ವಲ್ಪ ಹೊತ್ತು ಅಲ್ಲಿ ಖುಷಿ ಮನೆ ಮಾಡಿತ್ತು. ಅವರೆಲ್ಲರೂ ಸೇರಿ ನನ್ನ ಮಗನನ್ನು ಹೊಗಳಿದರು. ನೀನೊಬ್ಬ ಏಂಜಲ್ ಎಂದರು. ನಂತರ ಅವರಿಗೆ ಗುಡ್ ಬೈ ಹೇಳಿ ಹೊರಟೆವು. ಮನೆಗೆ ಸ್ವಲ್ಪ ದೂರವಿದ್ದಾಗ ಮತ್ತೆ ಈಡನ್ನತ್ತ ಬಗ್ಗಿ ಕೇಳಿದೆ, ಈಗ ಇಲ್ಲಿ ಆಗಿದ್ದೇನು ಅಂತ ನಿಂಗೆ ಗೊತ್ತಾಯ್ತಾ? ಅವನ ಮನಸ್ಸಿನಲ್ಲಿ ಒಂಥರ ಹೆಮ್ಮೆಯ ಭಾವ ಮೂಡಿತು. ಬಾಬಾ, ನಾನು ಈ ಜಗತ್ತನ್ನು ಒಳ್ಳೆಯ ಜಾಗವನ್ನಾಗಿ ಮಾಡಿದೆ. ನಿಜವಾಗಿಯೂ ನನಗೆ ಖುಷಿಯಾಗುತ್ತಿದೆ ಅಂದ. ನಾನೇಕೆ ಈ ಪುಸ್ತಕ ಬರೆದೆ? 15 ಅದ್ಭುತ ಸೃಜನಶೀಲ ಸಾಧಕರ ಬಗ್ಗೆ ಬರೆದ ಪುಸ್ತಕದ ಕೊನೆಯಲ್ಲಿ ನನ್ನ ಬಗ್ಗೆಯೇ ನಾನು ಹೇಳಿಕೊಳ್ಳುವುದು ಅಹಂಕಾರ ಎನ್ನಿಸಬಹುದು. ಆದರೆ ನಾನೇಕೆ ಈ ಪುಸ್ತಕ ಬರೆದೆ ಮತ್ತು ಇದು ನನಗೆ ಎಷ್ಟು ಮಹತ್ವದ್ದು ಎಂಬುದು ನಿಮಗೆ ಅರ್ಥವಾಗಬೇಕಾದರೆ ನಾನಿದನ್ನು ಹೇಳಲೇಬೇಕು. ನಾಜಿಗಳು ನಡೆಸಿದ ಯಹೂದಿಗಳ ನರಮೇಧದಲ್ಲಿ ಬದುಕುಳಿದ ಕುಟುಂಬದಲ್ಲಿ ಹುಟ್ಟಿದವನು ನಾನು. ಹೆಚ್ಚಾಗಿ ಬೆಳೆದಿದ್ದು ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ. ಆದರೆ ನನ್ನ ಬಾಲ್ಯ ಹಾಗೂ ಯೌವನದ ಬಹುಕಾಲವನ್ನು ಇಸ್ರೇಲ್ನಲ್ಲೂ ಕಳೆದಿದ್ದೇನೆ. ನನ್ನ ಕುಟುಂಬಕ್ಕೆ
ಅಲ್ಲಿದ್ದ ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ಧಾರ್ಮಿಕ ಸಂಬಂಧಗಳಿಂದಾಗಿ ಅಲ್ಲೂ ನಾನು ಒಂದಷ್ಟು ವರ್ಷ ಇರಬೇಕಾಗಿ ಬಂದಿತ್ತು. ನನಗೆ ನೆನಪಿರುವ ಹಾಗೆ ಇಷ್ಟು ವರ್ಷಗಳಲ್ಲಿ ಇಸ್ರೇಲ್ನಿಂದಲೂ ಒಂದಷ್ಟು ತಪ್ಪುಗಳಾಗಿವೆ. ಅವುಗಳ ಕಲೆ ಈಗಲೂ ಇಸ್ರೇಲ್ನ ಹಣೆಯ ಮೇಲೆ ಉಳಿದಿದೆ. ಆದರೆ ಇಸ್ರೇಲ್ ಈ ಅವಧಿಯಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿ ಪವಾಡ ಸದೃಶ ಭರವಸೆಗಳನ್ನು ಕೂಡ ಹುಟ್ಟುಹಾಕಿದೆ. ನನ್ನ ನೆನಪುಗಳಲ್ಲಿ ಬಹಳ ಹಿಂದಿನದು ಅಂದರೆ 1979 ಮಾರ್ಚ್ 28 ನನ್ನ 4ನೇ ಹುಟ್ಟುಹಬ್ಬಕ್ಕೆ ಕೆಲವೇ ತಿಂಗಳಿತ್ತು. ಅದಕ್ಕಿಂತ 2 ದಿನಗಳ ಹಿಂದಷ್ಟೇ ಇಸ್ರೇಲ್ ಪ್ರಧಾನಿ ಮೆನಾಶೆಮ್ ಬೆಗಿನ್ ಈಜಿಪ್ಟ್ನ ಅನ್ವರ್ ಸಾದತ್ ಜೊತೆಗೆ ಅಮೆರಿಕದ ಶ್ವೇತಭವನದ ಹುಲ್ಲುಹಾಸಿನ ಮೇಲೆ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ನ್ಯೂಯಾರ್ಕ್ ಸಿಟಿಯ ವಾಲ್ಡರ್ಫ್ ಅಸ್ಟೋರಿಯಾದಲ್ಲಿ ಬೆಗಿನ್ರನ್ನು ಭೇಟಿ ಮಾಡಲು ನನ್ನ ಕುಟುಂಬಕ್ಕೆ ಆಹ್ವಾನವಿತ್ತು. ಏಕೆಂದರೆ ನಾವು ಅಮೆರಿಕ ಬಿಟ್ಟು ಇಸ್ರೇಲ್ಗೆ ಮರಳುವವರಿದ್ದೆವು. ನಮ್ಮ ಜೊತೆ ಇಸ್ರೇಲ್ಗೆ ಮರಳಲು ನಿರ್ಧರಿಸಿದ ಹಲವು ಕುಟುಂಬಗಳನ್ನು ಪ್ರಧಾನಿ ಬೆಗಿನ್ ಭೇಟಿ ಮಾಡುತ್ತಿದ್ದರು. ಬೆಗಿನ್ ಉಳಿದುಕೊಂಡಿದ್ದ ಹೋಟೆಲ್ನ ಐಷಾರಾಮಿ ಕೋಣೆಗೆ ನಾವೆಲ್ಲ ಹೋದೆವು. ದಪ್ಪ ಕನ್ನಡಕದ ಅಜ್ಜದಂತಿದ್ದ ಪ್ರಧಾನಿ ನಮ್ಮನ್ನೆಲ್ಲ ಸ್ವಾಗತಿಸಿ ಕುಳಿತುಕೊಳ್ಳಲು ಹೇಳಿದರು. ನನಗೊಂದು ಚಾಕ್ಲೇಟ್ ಕೊಟ್ಟು ವಿಶ್ ಮಾಡಿದರು. ನಾನು ಅವರ ತೊಡೆಯ ಮೇಲೇ ಕುಳಿತು ಬಿಟ್ಟೆ. ನಿಂಗೆ ಹೀಬ್ರೂ ಬರುತ್ತಾ ಎಂದು ಕೇಳಿದರು. ನನಗೆ ಗೊತ್ತಿದ್ದ ಒಂದೇ ಒಂದು ಹೀಬ್ರೂ ಪದವನ್ನು ಹೇಳಿದೆ, ಶಾಲೋಮ್. ಅವರಿಗೆ ಖುಷಿಯಾಗಿ ನನ್ನನ್ನು ಬಿಗಿದಪ್ಪಿಕೊಂಡರು. ನಂತರ ಇಸ್ರೇಲ್ನ ಭವಿಷ್ಯಕ್ಕಾಗಿ ನಾವೆಲ್ಲ ಆ ದೇಶದಲ್ಲಿ ವಾಸಿಸುವುದು ಎಷ್ಟು ಮುಖ್ಯ ಎಂದು ಹೇಳಿದರು. ನನ್ನ ತಂಗಿಯೂ ಅಲ್ಲಿಗೆ ಬಂದಳು. ನಮ್ಮ ಫೋಟೋ ತೆಗೆಯಲಾಯಿತು. ಅವತ್ತು ನಡೆದ ಮಾತುಕತೆ ಹಾಗೂ ಇಸ್ರೇಲ್ ಮತ್ತು ಈಜಿಪ್ಟ್ ನಡುವಿನ ಶಾಂತಿ ಒಪ್ಪಂದ ನನ್ನ ಬದುಕಿನುದ್ದಕ್ಕೂ ಅಳಿಸಲಾಗದಂತಹ ಆಳವಾದ ಪ್ರಭಾವ ಬೀರಿತು. ಮರುದಿನ ಇಸ್ರೇಲ್ಗೆ ಬರುವುದರ ಹಿಂದಿದ್ದ ಉತ್ಸಾಹ, ಖುಷಿ ಹಾಗೂ ಹೆದರಿಕೆಗಳು ನನಗೆ ನೆನಪಾಗುತ್ತವೆ. ಇಸ್ರೇಲ್ನಲ್ಲಿ ಲ್ಯಾಂಡ್ ಆದ ನಂತರ ನಾವು ಟೆಲ್ ಅವೀವ್ನ ಸೇರ್ಪಡೆ ಕೇಂದ್ರಕ್ಕೆ ಹೋದೆವು. ಅಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಇಸ್ರೇಲ್ಗೆ ಮರಳಿದ ಯಹೂದಿಗಳಿದ್ದರು. ಇಸ್ರೇಲಿಗೆ ಆಗ ನಾನೊಬ್ಬ ವಲಸಿಗನಾಗಿದ್ದೆ. ಆದರೆ ಕೊನೆಗೂ ಮನೆಗೆ ಮರಳಿದ ಭಾವನೆ ನನ್ನಲ್ಲಿತ್ತು. ಕೆಲ ವರ್ಷಗಳ ನಂತರ ನನ್ನ ಕುಟುಂಬ ಮತ್ತೆ ಅಮೆರಿಕಕ್ಕೆ ತೆರಳಿತು. ನಾನು ನ್ಯೂಯಾರ್ಕ್ನ ಬಿಗ್ ಹ್ಯಾಂಪ್ಟನ್ನಲ್ಲಿರುವ ಕಾಲೇಜಿಗೆ ಹೋಗಿ ಸೇರಿಕೊಂಡೆ. ನಂತರ ನನ್ನ ಸ್ನಾತಕೋತ್ತರ ಓದಿಗೆ ಮತ್ತೆ ಜೆರೂಸಲೇಂಗೆ ಹೋಗಿ ಹೀಬ್ರೂ ಯೂನಿವರ್ಸಿಟಿ ಸೇರಿಕೊಂಡೆ. ಅಲ್ಲಿಂದ ಅರಬ್ ದೇಶಗಳಿಗೆ ಹೋದೆ. ಈಜಿಪ್ಟ್ನ ಕೈರೋಗೆ ತೆರಳಿ ಅಲ್ಲಿನ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಮತ್ತು ನಂತರ ಅಲ್ ಅಜರ್ ಯೂನಿವರ್ಸಿಟಿಯಲ್ಲಿ ಸುನ್ನಿ ಇಸ್ಲಾಂ ಬಗ್ಗೆ ಓದಿದೆ. 2001ರಲ್ಲಿ ವಾಷಿಂಗ್ಟನ್ನಿಗೆ ತೆರಳಿ ಪಬ್ಲಿಕ್ ಪಾಲಿಸಿ ಕ್ಷೇತ್ರದಲ್ಲಿ ಕೆಲಸ ಮಾಡತೊಡಗಿದೆ. ಕಟ್ಟರ್ ಇಸ್ಲಾಂ, ಭಯೋತ್ಪಾದನೆ ಮತ್ತು ಅಕ್ರಮ ಹಣದ ಹರಿವಿನ ವಿಷಯಗಳಲ್ಲಿ ನನ್ನ ಕೆಲಸ ಕೇಂದ್ರೀಕೃತವಾಗಿತ್ತು. ನಂತರ ನನ್ನ ಪೂರ್ಣ ಪ್ರಮಾಣದ ವೃತ್ತಿಜೀವನ ವಾಷಿಂಗ್ಟನ್ನ ಇನ್ಸ್ಟಿಟ್ಯೂಟ್ ಫಾರ್ ನಿಯರ್ ಈಸ್ಟ್ ಪಾಲಿಸಿ ಸಂಸ್ಥೆಯಲ್ಲಿ ಶುರುವಾಯಿತು. ಅದು ಪೂರ್ವ ದೇಶಗಳ ಬಗ್ಗೆ ಅಮೆರಿಕದ ನೀತಿಗಳನ್ನು ರೂಪಿಸುವ ಚಿಂತಕರ ಚಾವಡಿಯಾಗಿತ್ತು. ಹಾಗೆ ನೋಡಿದರೆ ನನ್ನ ಕೆಲಸ ಸರ್ಕಾರ ಹಾಗೂ ನೀತಿ ನಿರೂಪಣೆಯ ಮಧ್ಯೆ ಅತ್ತಿತ್ತ ಹೊಯ್ದಾಡುತ್ತಿತ್ತು. ಅದರ ನಡುವೆ ಕೆಲ ಕಾಲ ಅಮೆರಿಕದ ರಕ್ಷಣಾ ಇಲಾಖೆ ಹಾಗೂ ಹಣಕಾಸು ಇಲಾಖೆಯಲ್ಲೂ ಕೆಲಸ ಮಾಡುವ ಅವಕಾಶ ದೊರೆತಿದ್ದು ನನ್ನ ಅದೃಷ್ಟ. 2014ರ ಬೇಸಿಗೆಯ ವೇಳೆ ನನ್ನೊಳಗೆ ಈ ಪುಸ್ತಕದ ಯೋಚನೆ ಹುರಿಗಟ್ಟಲಾರಂಭಿಸಿತ್ತು. ಆ ವೇಳೆಗೆ ನಾನು ವಾಷಿಂಗ್ಟನ್ಗೆ ಬಂದು ನೆಲೆಸಿ ಹೆಚ್ಚು ಕಮ್ಮಿ 15 ವರ್ಷಗಳಾಗಿದ್ದವು. ಆ ಅವಧಿಯಲ್ಲಿ 4 ಪುಸ್ತಕಗಳನ್ನು ಬರೆದಿದ್ದೆ. ಅವುಗಳಲ್ಲಿ 2 ಪುಸ್ತಕಗಳು ಇಸ್ರೇಲ್ ಮತ್ತು ನಾಜಿ ನರಮೇಧದಿಂದ ಪ್ರಭಾವಿತನಾಗಿ ಬರೆದ ಪುಸ್ತಕಗಳು. ಮೊದಲ ಪುಸ್ತಕ ಹಿಜ್ಬುಲ್ಲಾದ ಅಲ್ ಮೇನರ್ ಟಿವಿಯ ಬಗ್ಗೆ ಹಾಗೂ ಭಯೋತ್ಪಾದಕರ ಹಣದಲ್ಲಿ ಕೆಲಸ ಮಾಡುವ ಮಾಧ್ಯಮಗಳ ಪ್ರಭಾವದ ಬಗ್ಗೆ ಇತ್ತು. ಅದರ ಹೆಸರು ಬೀಕನ್ ಆಫ್ ಹೇಟ್ರೆಡ್ ಇನ್ಸೈಡ್ ಹಿಜ್ಬುಲ್ಲಾಸ್ ಅಲ್ ಮೇನರ್ ಟೆಲಿವಿಷನ್ 2004. ಹಿಜ್ಬುಲ್ಲಾದ ಸದಸ್ಯರ ಸಂದರ್ಶನ ಮಾಡಿ ಮತ್ತು ಅವರ ಜಿಯೋನಿಸ್ಟ್ ಶತ್ರುಗಳ ಮೇಲಿನ ಮನಃಶಾಸ್ತ್ರೀಯ ಯುದ್ಧದ ಕುರಿತು ಸಾವಿರಾರು ಗಂಟೆಗಳ ಕಾಲ ವಿಡಿಯೋಗಳನ್ನು ನೋಡಿ ಆ ಪುಸ್ತಕ ಬರೆದಿದ್ದೆ. ಅದನ್ನು ಬರೆಯುವಾಗ ದೊರೆತ ಮಾಹಿತಿಗಳನ್ನು ನೋಡಿ ಕಂಗಾಲಾಗಿದ್ದೆ. ಅವುಗಳ ಪೈಕಿ ಹಿಜ್ಬುಲ್ಲಾದ ಒಬ್ಬ ಸದಸ್ಯ ಒಂದು ಟಿವಿ ಚಾನೆಲ್ನ ಉದ್ದೇಶವೇ ಪಶ್ಚಿಮದ ದೇಶಗಳಲ್ಲಿ ಆತ್ಮಹತ್ಯಾ ದಾಳಿಗಳನ್ನು ಪ್ರೋತ್ಸಾಹಿಸುವುದು ಎಂದು ಹೇಳಿದ್ದ. ಅಲ್ ಮೇನರ್ ಚಾನೆಲ್ನ ಕಾರ್ಯಕ್ರಮಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ರೂಪಿಸುತ್ತಿದ್ದರು. ಅವುಗಳಲ್ಲಿ ಬಹಳ ಸಹಜವೆಂಬಂತೆ ಕಾಣಿಸುವ
ನ್ಯೂಸ್, ಟಾಕ್ ಶೋಗಳು ಹಾಗೂ ಮ್ಯೂಸಿಕ್ ವಿಡಿಯೋಗಳು ಪ್ರಸಾರವಾಗುತ್ತಿದ್ದವು. ಆದರೆ ಅವುಗಳ ಹಿಂದೆ ವ್ಯವಸ್ಥಿತ ಕಾರ್ಯತಂತ್ರಗಳು ಇರುತ್ತಿದ್ದವು. ಜನರ ಮನಸ್ಸಿನಲ್ಲಿ ಭಯೋತ್ಪಾದನೆ, ದ್ವೇಷ ಮತ್ತು ತೀವ್ರವಾದದ ಸಿದ್ಧಾಂತ ಬಿತ್ತುವುದೇ ಆ ಕಾರ್ಯಕ್ರಮಗಳ ಉದ್ದೇಶವಾಗಿತ್ತು. ಒಂದು ಸಮಯದಲ್ಲಿ ಆ ಚಾನಲ್ 29 ಎಪಿಸೋಡ್ಗಳ ಕಾರ್ಯಕ್ರಮದ ಸರಣಿಯೊಂದನ್ನು ಪ್ರಸಾರ ಮಾಡಿತ್ತು. ಅದರ ಹೆಸರು ಪ್ರೋಟೋಕಾಲ್ಸ್ ಆಫ್ ದಿ ಎಲ್ಡರ್ಸ್ ಆಫ್ ಜಿಯೋನ್. ಯಹೂದಿಗಳು ಜಗತ್ತನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಷಡ್ಯಂತ್ರ ರೂಪಿಸಿದ್ದಾರೆ ಎಂಬುದು ಆ ಸರಣಿಯ ತಿರುಳು. ಅದರ ಒಂದು ಸೀನ್ನಲ್ಲಿ ಯಹೂದಿಯೊಬ್ಬ ಕ್ರಿಶ್ಚಿಯನ್ ಮಗುವೊಂದನ್ನು ನೆಲಮಹಡಿಗೆ ತೆಗೆದುಕೊಂಡು ಹೋಗಿ ಅದರ ಕತ್ತು ಕೊಯ್ದು ಧರ್ಮವನ್ನು ಧಾರ್ಮಿಕ ಪೂಜೆಗೆ ಬಳಸುತ್ತಾನೆ. ಅದನ್ನು ನೋಡಿ ನನಗೆ ಸುಮ್ಮನೆ ಕುಳಿತುಕೊಳ್ಳಲು ಆಗಲಿಲ್ಲ. ಅಲ್ ಮೇನರ್ ಟಿವಿ ಚಾನಲ್ಲಿಗೆ ಉಪಗ್ರಹದ ಸಂಪರ್ಕ ಬಂದ್ ಮಾಡಿಸಲು ಕ್ಯಾಂಪೇನ್ ಆರಂಭಿಸಿದೆ. ಅದಕ್ಕಾಗಿ ಸಮಾನ ಮನಸ್ಕ NGOಗಳ ಜೊತೆ ಸೇರಿ ಒಂದು ಗುಂಪು ರಚಿಸಿಕೊಂಡೆ. ಅದರ ಮೂಲಕ ಯುರೋಪ್ ಹಾಗೂ ಅಮೆರಿಕದ ಸರ್ಕಾರಿ ಅಧಿಕಾರಿಗಳಿಗೆ ಭಯೋತ್ಪಾದನೆಗೆ ಪ್ರಚೋದನೆ ನೀಡುವ ಟಿವಿ ಚಾನಲ್ಲಿಗೆ ಉಪಗ್ರಹ ಸಂಪರ್ಕ ನೀಡುವುದನ್ನು ನಿಲ್ಲಿಸುವಂತೆ ಮನವರಿಕೆ ಮಾಡಿಕೊಟ್ಟೆ. ನಂತರ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಅಲ್ ಮೇನರ್ಗೆ ಉಪಗ್ರಹ ಸಂಪರ್ಕ ಸೇವೆ ನೀಡುತ್ತಿದ್ದ 14 ಉಪಗ್ರಹ ಸಂಪರ್ಕ ಸೇವೆ ಪೂರೈಕೆದಾರರ ಮನವೊಲಿಸಿದೆ. ಅದಾದ ಮೇಲೆ ಕೋಕ್, ಪೆಪ್ಸಿ, ವೆಸ್ಟರ್ನ್ ಯೂನಿಯನ್, ಪ್ಯಾಕ್ಟರ್ ಅಂಡ್ ಗ್ಯಾಂಬಲ್ನಂತಹ 20 ಕಂಪನಿಗಳ ಜೊತೆ ಮಾತನಾಡಿ ಅವು ಅಲ್ ಮೇನರ್ಗೆ ಜಾಹೀರಾತು ನೀಡುವುದನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾದೆ. ಕೊನೆಗೆ 2016ರಲ್ಲಿ ಅತಿ ಹೆಚ್ಚು ವೀಕ್ಷಕರಿಗೆ ಅಲ್ ಮೇನರ್ ಚಾನಲ್ ಅನ್ನು ತಲುಪಿಸುತ್ತಿದ್ದ 2 ದೊಡ್ಡ ಉಪಗ್ರಹ ಸೇವಾ ಪೂರೈಕೆದಾರ ಕಂಪನಿಗಳಾದ ಸೌದಿ ಅರೇಬಿಯಾದ ಅರಬ್ ಸ್ಯಾಟ್ ಹಾಗೂ ಈಜಿಪ್ಟ್ನ ನೈಲ್ ಸ್ಯಾಟ್ಗಳು ಕೂಡ ಅಲ್ ಮೇನರ್ ಚಾನಲಿನ ಪ್ರಸಾರವನ್ನು ನಿಲ್ಲಿಸಿದವು. ಅಲ್ಲಿಗೆ ಆ ಟಿವಿ ಚಾನಲ್ಲು ತನ್ನ ದ್ವೇಷಪೂರಿತ ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವುದನ್ನು ಸಂಪೂರ್ಣ ನಿಲ್ಲಿಸುವಂತಾಯಿತು. ನನ್ನ 4ನೇ ಪುಸ್ತಕ ಇರಾನ್ಸ್ ಡರ್ಟಿ ಬ್ಯಾಂಕಿಂಗ್ 2010. ಅದರಲ್ಲಿ ಇರಾನ್ ಭಯೋತ್ಪಾದನೆ ಹಾಗೂ ಅಪರಾಧ ಕೃತ್ಯಗಳನ್ನು ಎಸಗುವ ಉದ್ದೇಶದಿಂದ ಅಣ್ವಸ್ತ್ರಗಳನ್ನು ಸಂಗ್ರಹಿಸಲು ಹೇಗೆ ಜಗತ್ತಿನಾದ್ಯಂತ ತನ್ನ ಹಣಕಾಸು ಸಂಸ್ಥೆಗಳನ್ನೂ ಜಾಗತಿಕ ಬ್ಯಾಂಕುಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂಬುದನ್ನು ಆಳವಾಗಿ ಅಧ್ಯಯನ ಮಾಡಿ ಬರೆದೆ. ಆ ಪುಸ್ತಕಕ್ಕಾಗಿ ಸಂಶೋಧನೆ ನಡೆಸುವಾಗ ಇರಾನ್ಗೆ ಸಹಕರಿಸುತ್ತಿದ್ದ 51 ಬ್ಯಾಂಕುಗಳನ್ನು ಪತ್ತೆ ಹಚ್ಚಿದೆ. ಅದರಲ್ಲಿ ಜಪಾನ್ನ ಸುಮಿತೋಮೋ ಮಿತ್ಸುಯ್, ಜರ್ಮನಿಯ ಡ್ಯೂಷ್ ಬ್ಯಾಂಕ್, ಹಾಲೆಂಡ್ನ ING, ಫ್ರಾನ್ಸ್ನ ಸೊಸೈಟಿ ಜನರಲೆ ಮುಂತಾದ ಪ್ರತಿಷ್ಠಿತ ಬ್ಯಾಂಕುಗಳು ಇದ್ದವು. ಹಾಗೆಯೇ ಆ ಬ್ಯಾಂಕುಗಳಲ್ಲಿ ಇರಾನ್ ಹೊಂದಿದ್ದ ಖಾತೆಗಳ ಸಂಖ್ಯೆ, ಸ್ವಿಫ್ಟ್ BIC ಕೋಡ್ ಹಾಗೂ ಕರೆನ್ಸಿ ವ್ಯವಹಾರಗಳನ್ನೂ ಪತ್ತೆ ಹಚ್ಚಿದೆ. ಅಮೆರಿಕದ ಹಣಕಾಸು ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಗಳಿಸಿದ್ದ ಅನುಭವ ನನ್ನ ನೆರವಿಗೆ ಬಂದಿತು. ಅದನ್ನು ಬಳಸಿ ಇರಾನ್ ದೇಶ ಅಣ್ವಸ್ತ್ರಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಜಾಗತಿಕ ಮಟ್ಟದಲ್ಲಿ ನಡೆಸುತ್ತಿರುವ ಹಣಕಾಸು ವ್ಯವಹಾರಗಳನ್ನು ಹೇಗೆ ತಡೆಯಬಹುದು ಎಂಬುದಕ್ಕೆ ಒಂದು ಯೋಜನೆ ಸಿದ್ಧಪಡಿಸಿದೆ. ಆ ಪುಸ್ತಕ ಪ್ರಕಟವಾದ ನಂತರ ಜಗತ್ತಿನಾದ್ಯಂತ ಸಭೆಗಳನ್ನು ನಡೆಸಿ ಬ್ಯಾಂಕುಗಳು ಇರಾನ್ನೊಂದಿಗೆ ಹೊಂದಿರುವ ಹಣಕಾಸು ವ್ಯವಹಾರಗಳನ್ನು ನಿಲ್ಲಿಸುವಂತೆ ಮನವೊಲಿಸತೊಡಗಿದೆ. ಕೆಲವರು ಒಪ್ಪಿದರು, ಇನ್ನು ಕೆಲವರು ಒಪ್ಪಲಿಲ್ಲ. ಆ ಪ್ರಕ್ರಿಯೆಯುದ್ದಕ್ಕೂ ನಾನು ನನ್ನ ಮೊಮ್ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದೆ. ಹೇಗೆ ನನ್ನ ಕುಟುಂಬಕ್ಕೆ ಹತ್ತಿರವಾದವರೆಲ್ಲ ನಾಜಿಗಳ ನರಮೇಧದಲ್ಲಿ ನಾಶವಾದರು ಎಂಬುದು ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು. 1936ರಲ್ಲಿ ಇದೇ ರೀತಿಯಲ್ಲಿ ನಾಜಿ ಆಡಳಿತ ಹೇಗೆ ನರಮೇಧಕ್ಕೆ ಹಣಕಾಸು ಸಂಗ್ರಹಿಸುತ್ತಿತ್ತು ಎಂಬುದನ್ನು ಯಾರಾದರೂ ಬಹಿರಂಗಪಡಿಸಿದ್ದರೆ ಜಗತ್ತು ಆ ಹಣದ ಮಾರ್ಗಗಳನ್ನು ಬಂದ್ ಮಾಡಿ ಬಹುಶಃ ಲಕ್ಷಾಂತರ ಜೀವಗಳನ್ನು ಉಳಿಸಬಹುದಿತ್ತು. ವಾಷಿಂಗ್ಟನ್ನಲ್ಲಿರುವ ಜರ್ಮನ್ ದೂತಾವಾಸದ ಆರ್ಥಿಕ ಹಾಗೂ ನಿರ್ಬಂಧಗಳ ತಜ್ಞರೊಬ್ಬರ ಜೊತೆ ನಡೆಸಿದ ಸಭೆ ನನಗೆ ನೆನಪಾಗುತ್ತದೆ. ಆ ಸಭೆಯಲ್ಲಿ ನಿಮ್ಮ ದೇಶ 70 ವರ್ಷಗಳ ಹಿಂದೆ ಮಾನವನ ಇತಿಹಾಸದಲ್ಲೇ ಅತ್ಯಂತ ಕ್ರೂರವಾದ ದೌರ್ಜನ್ಯವನ್ನು ಯಹೂದಿಗಳ ಮೇಲೆ ನಡೆಸಿದ್ದರಿಂದ ಇಂದಿಗೂ ಹೇಗೆ ಯಹೂದಿಗಳ ಬಗ್ಗೆ ನಿಮಗೊಂದು ವಿಶೇಷವಾದ ಜವಾಬ್ದಾರಿ ಇದೆ ಎಂದು ಅವರಿಗೆ ಹೇಳಿದ್ದೆ. ನನ್ನ ಜನರು ಹೇಗೆ ಆ ದೌರ್ಜನ್ಯದಲ್ಲಿ ಪ್ರಾಣ ಕಳೆದುಕೊಂಡರು ಎಂಬುದನ್ನೂ ವಿವರಿಸಿದ್ದೆ. ಹಾಗೆಯೇ ಈಗಲೂ ನಿಮ್ಮ ದೇಶ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇರಾನ್ಗೆ 60 ಲಕ್ಷ ಯಹೂದಿಗಳ ಬದುಕನ್ನು ನಾಶಪಡಿಸಲು ನೆರವು ನೀಡುತ್ತಿದೆ
ಎಂದು ಸಾಕಷ್ಟು ಸಾಕ್ಷ್ಯಾಧಾರಗಳ ಸಮೇತ ಮನವರಿಕೆ ಮಾಡಿಕೊಟ್ಟೆ. ಮರುಕ್ಷಣವೇ ನನ್ನನ್ನು ಅಲ್ಲಿಂದ ಹೊರಗೆ ಕಳಿಸಿದ್ದರು. ಕೆಲ ತಿಂಗಳ ನಂತರ ಅಚ್ಚರಿ ಎಂಬಂತೆ ಎಲ್ಲಾ ಜರ್ಮನ್ ಬ್ಯಾಂಕುಗಳು ಇರಾನ್ನ ಬ್ಯಾಂಕುಗಳ ಜೊತೆಗಿನ ಹಣಕಾಸು ವ್ಯವಹಾರ ನಿಲ್ಲಿಸಿವೆ ಎಂಬ ಸುದ್ದಿ ಬಂತು. ಅದನ್ನು ಕೇಳಿ ಸಂತೋಷವಾಯಿತು. ನಾನು ಹೆಸರು ಬಹಿರಂಗಪಡಿಸಿದ್ದ ಏಷ್ಯಾ ಹಾಗೂ ಯುರೋಪ್ನ ಹೆಚ್ಚು ಕಮ್ಮಿ ಎಲ್ಲಾ ಬ್ಯಾಂಕುಗಳೂ ಇದನ್ನೇ ಮಾಡಿದ್ದವು. 2010ರಲ್ಲಿ ಅಮೆರಿಕ ಸರ್ಕಾರ ಕಾಂಪ್ರಹೆನ್ಸಿವ್ ಇರಾನ್ ಸ್ಯಾಂಕ್ಷನ್ಸ್, ಅಕೌಂಟಬಿಲಿಟಿ ಆ್ಯಂಡ್ ಡೈವೆಸ್ಟ್ಮೆಂಟ್ ಕಾಯ್ದೆ ಪಾಸು ಮಾಡಿತು. ಇರಾನ್ ಮೇಲೆ ನಿರ್ಬಂಧ ಹೇರುವ ಆ ಕಾಯ್ದೆಯನ್ನು ರೂಪಿಸುವಲ್ಲಿ ನಾನು ಅಮೆರಿಕನ್ ಕಾಂಗ್ರೆಸ್ ಸದಸ್ಯರ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದೆ. ಈ ಕಾಯ್ದೆ ಹಾಗೂ ನಂತರ ಜಾರಿಗೆ ಬಂದ ಹಲವು ಕಾಯ್ದೆಗಳು ಕೊನೆಗೂ ಇರಾನ್ ಹಾಗೂ ಅಲ್ಲಿನ ಬ್ಯಾಂಕುಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿದವು. ಅದರ ಪರಿಣಾಮವಾಗಿ ಅಮೆರಿಕ ಹಾಗೂ ಅದರ ಸ್ನೇಹಿತ ರಾಷ್ಟ್ರಗಳ ಜೊತೆಗೆ ಇರಾನ್ ಪರಮಾಣು ಒಪ್ಪಂದ ಮಾಡಿಕೊಳ್ಳಲು ಮುಂದಾಯಿತು. ಇರಾನ್ ಬ್ಯಾಂಕಿಂಗ್ ಆಂದೋಲನ ಯಶಸ್ವಿಯಾದ ನಂತರ ನನ್ನಲ್ಲಿ ತೃಪ್ತಿಯ ಭಾವನೆ ಮೂಡಿತು. ಬರವಣಿಗೆ ಹಾಗೂ ಭಾಷಣ ಮುಂದುವರಿಸಲು ಯೋಚಿಸಿದೆ. ಆದರೆ ಸರ್ಕಾರದ ನೀತಿಗೆ ಸಂಬಂಧಪಟ್ಟ ಕೆಲಸಗಳಿಗಿಂತ ಹೊರತಾಗಿ ಇನ್ನೂ ಏನಾದರೂ ಮಾಡಬೇಕು ಅನ್ನಿಸುತ್ತಿತ್ತು. ನನ್ನದೇ ಆದ ಒಂದು ಬಿಸಿನೆಸ್ ಇರಬೇಕು ಎಂದು ಯಾವಾಗಲೂ ಯೋಚಿಸಿದ್ದೆ. ಅದರಂತೆ ಕೆಲ ವರ್ಷಗಳ ನಂತರ ನಮಗೆ ಮೊದಲ ಮಗು ಹುಟ್ಟಿದ ಮೇಲೆ ಒಂದು ಸ್ಟಾರ್ಟಪ್ ಆರಂಭಿಸಿದೆ. ಬ್ಯಾಂಕುಗಳಿಗೆ ಬೇಕಾದ ಸಾಫ್ಟ್ವೇರ್ ತಯಾರಿಸುವುದು ಹಾಗೂ ನಿರ್ಬಂಧಗಳನ್ನು ಜಾರಿಗೊಳಿಸಲು ನೆರವಾಗುವುದು ಅದರ ಕೆಲಸವಾಗಿತ್ತು. ಜಗತ್ತಿನ ಬೇರೆ ಬೇರೆ ಭಾಗಗಳ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಿ ಅದಕ್ಕೆ ಬಂಡವಾಳ ಸಂಗ್ರಹಿಸಿದೆ. ಆ ಬಿಸಿನೆಸ್ ಕೈಗೂಡಲಿಲ್ಲ, ಆದರೆ ಪ್ರಯತ್ನ ಬಿಡಲಿಲ್ಲ. ಕ್ರಮೇಣ IMS ಎಂಬ ಇನ್ನೊಂದು ಕಂಪನಿ ಹುಟ್ಟುಹಾಕಿದೆ. ಬೇರೆ ಬೇರೆ ಕಂಪನಿಗಳಿಗೆ ತಮ್ಮ ಸೇವಾ ಶುಲ್ಕಗಳನ್ನು ಇಳಿಸುವುದು ಹೇಗೆ ಎಂಬುದನ್ನು ತೋರಿಸಿಕೊಡುವ ಹಾಗೂ ಕಾರ್ಡ್ ಬ್ರ್ಯಾಂಡ್ ರೆಗ್ಯುಲೇಷನ್ಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ನೆರವಾಗುವ ಕಂಪನಿ ಅದು. ಮಧ್ಯಪ್ರಾಚ್ಯದಲ್ಲಿ ನಾನು ಹೊಂದಿರುವ ದುಬಾರಿ ಹವ್ಯಾಸಕ್ಕೆ ಕ್ರೆಡಿಟ್ ಕಾರ್ಡ್ ಉದ್ದಿಮೆಗಳು ಬಂಡವಾಳ ತೊಡಗಿಸುತ್ತವೆ ಎಂದು ಈಗ ಪದೇ ಪದೇ ಜೋಕ್ ಮಾಡುತ್ತಿರುತ್ತೇನೆ. ಇಸ್ರೇಲ್ ಹಾಗೂ ಅದರ ಭವಿಷ್ಯ, ಇಸ್ರೇಲ್ನ ಯಶಸ್ಸು ಹಾಗೂ ಸಮಸ್ಯೆಗಳ ಬಗ್ಗೆ ಇವತ್ತಿಗೂ ನನ್ನ ಬರವಣಿಗೆ ಹಾಗೂ ಭಾಷಣವನ್ನು ಮುಂದುವರಿಸಿದ್ದೇನೆ. ಈ ಸಮಸ್ಯೆಗಳಲ್ಲಿ ಕೆಲವು ಸ್ವಯಂಕೃತ, ಆದರೂ ಇಸ್ರೇಲ್ನ ಮೂಲಭೂತ ಸಿದ್ಧಾಂತ ಹಾಗೂ ಅದಕ್ಕೆ ಕಟಿಬದ್ಧವಾಗಿ ಬದುಕಲು ಈ ದೇಶ ಯಾವಾಗಲೂ ಕಷ್ಟಪಡುವ ರೀತಿಯಿಂದಾಗಿ ಇಸ್ರೇಲ್ ಇಂದು ಮಹಾನ್ ದೇಶವೆಂಬ ಖ್ಯಾತಿ ಪಡೆದಿದೆ. ಅಸಾಧಾರಣ ಅಭಿವೃದ್ಧಿ. ಇತಿಹಾಸದುದ್ದಕ್ಕೂ ಅನೇಕ ಸಲ ಇಸ್ರೇಲ್ ತನ್ನ ಸಂಸ್ಥಾಪಕರ ಆದರ್ಶಗಳು ಹಾಗೂ ತನ್ನ ಅಸ್ತಿತ್ವಕ್ಕಿರುವ ಅಪಾಯಗಳ ನಡುವೆ ಸಮತೋಲನ ಸಾಧಿಸಲು ಹೆಣಗಾಡಿದೆ. ಈ ವಿಷಯದ ಬಗ್ಗೆ ಯೋಚಿಸಿದಾಗಲೆಲ್ಲ ನನಗೆ ಚೆಸ್ ಆಟವನ್ನು ಹೇಗೆ ಕಂಡುಹಿಡಿಯಲಾಯಿತು ಎಂಬ ಬಗ್ಗೆ ಇರುವ ದಂತಕತೆ ನೆನಪಾಗುತ್ತದೆ. ಈ ಕತೆ ಆಧುನಿಕ ಇಸ್ರೇಲ್ಗೆ ಚೆನ್ನಾಗಿ ಹೊಂದುತ್ತದೆ. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಭಾರತದಲ್ಲಿ ಶಿಹ್ರಾಮ್ ಎಂಬ ರಾಜನೊಬ್ಬನಿದ್ದ. ಅವನಿಗೊಬ್ಬ ಮಂತ್ರಿ ಸಿಸ್ಸಾ ಇಬಿನ್ ದಹಿರ್. ಒಂದು ದಿನ ಈ ಮಂತ್ರಿ ತನ್ನ ರಾಜನ ಮುಂದೆ ಹೊಸತೊಂದು ಆಟ ಪ್ರಸ್ತುತಪಡಿಸುವುದಾಗಿ ಹೇಳಿದ. ಅದೇ ಚೆಸ್. ಸರಿ, ಅದಕ್ಕೆಂದು ಸಮಯ ನಿಗದಿಪಡಿಸಲಾಯಿತು. ರಾಜನ ದರ್ಬಾರನ್ನು ಹೊಸ ಆಟದ ಪ್ರದರ್ಶನಕ್ಕೆಂದು ಜಗಮಗ ಸಜ್ಜುಗೊಳಿಸಲಾಗಿತ್ತು. ಮಂತ್ರಿ ಆತಂಕದಲ್ಲೇ ರಾಜನ ಮುಂದೆ ಹೊಸ ಆಟವನ್ನು ಪ್ರದರ್ಶಿಸಿದ. ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡರೆ ರಾಜನ ತಲೆ ಉಳಿಯುತ್ತದೆ ಎಂಬುದು ಈ ಆಟದ ಸಂದೇಶ ಎಂದೂ ಹೇಳಿದ. ರಾಜ ಶಿಹ್ರಾಮ್ಗೆ ಚೆಸ್ ಆಟ ಬಹಳ ಇಷ್ಟವಾಯಿತು. ಎಷ್ಟು ಇಷ್ಟವಾಯಿತು ಅಂದರೆ ಭಾರತದ ಎಲ್ಲ ದೇವಸ್ಥಾನಗಳಲ್ಲೂ ಈ ಆಟಕ್ಕೆ ಪ್ರಾಮುಖ್ಯ ನೀಡಬೇಕು ಎಂದು ಆದೇಶ ನೀಡಿದ. ಯುದ್ಧಕ್ಕೆ ಸೇನಾಧಿಪತಿಗಳನ್ನು ಸಜ್ಜುಗೊಳಿಸಲು ಈ ಆಟ ಹೇಳಿ ಮಾಡಿಸಿದಂತಿದೆ. ಜಗತ್ತಿಗೆ ಇದೊಂದು ವರ ಎಂದೂ ಬಾಯ್ತುಂಬಾ ಹೊಗಳಿದ. ನಂತರ ಈ ಆಟ ಕಂಡುಹಿಡಿದ ಮಂತ್ರಿಗೆ ಒಳ್ಳೆಯ ಬಹುಮಾನ ನೀಡಬೇಡವೇ, ನಿಮಗೆ ಏನು ಬೇಕೋ ಕೇಳಿ ಎಂದು ಸಿಸ್ಸಾ ಇಬಿನ್ ದಹಿರ್ಗೆ ಹೇಳಿದ. ಅವನು ಒಂದು ವಿಶಿಷ್ಟವಾದ ಬಹುಮಾನ ಕೇಳಿದ. ಚೆಸ್ ಬೋರ್ಡ್ನ ಮೊದಲ ಚೌಕದ ಮೇಲೆ ಇವತ್ತು 1 ಗೋಧಿಕಾಳು ಇರಿಸಬೇಕು. ನಾಳೆ 2ನೇ ಚೌಕದ ಮೇಲೆ 2 ಗೋಧಿಕಾಳು, ನಾಡಿದ್ದು 3ನೇ ಚೌಕದ ಮೇಲೆ 4 ಗೋಧಿಕಾಳು, ಆಚೆ ನಾಡಿದ್ದು 4ನೇ ಚೌಕದ ಮೇಲೆ 8 ಗೋಧಿಕಾಳು. ಹೀಗೆ 64ನೇ ಚೌಕದವರೆಗೆ ಪ್ರತಿದಿನ ಗೋಧಿಕಾಳಿನ ಸಂಖ್ಯೆಯನ್ನು ದುಪ್ಪಟ್ಟು ಮಾಡುತ್ತಾ ಹೋಗಿ ಕೊನೆಗೆ ನನಗೆ ಕೊಡಿ ಎಂದು ಕೇಳಿದ. ಇದು ಬಹಳ ಸಣ್ಣ ಬಹುಮಾನವಾಯಿತು. ಈ ಮಂತ್ರಿಗೆ ಬುದ್ಧಿ ಇಲ್ಲ. ಇನ್ನೂ ದೊಡ್ಡ ಬಹುಮಾನ ಕೊಡಲು ನಾನು ತಯಾರಿದ್ದೆ ಎಂದು ರಾಜ ಒಳಗೊಳಗೇ ಖುಷಿಪಡುತ್ತಾ ಒಪ್ಪಿಕೊಂಡ. ಅದರಂತೆ ರಾಜ ತನ್ನ ಸೇವಕರಿಗೆ 1 ಚೆಸ್ ಬೋರ್ಡ್ ಹಾಗೂ ಮೊದಲ ದಿನದ 1 ಗೋಧಿಕಾಳು ತರಲು ಹೇಳಿದ.
ಇದು ಸುಮಾರು 1 ತಿಂಗಳವರೆಗೆ ನಡೆಯಿತು. 32ನೇ ದಿನ ಸೇವಕರು 4 ಶತಕೋಟಿ ಗೋಧಿ ಕಾಳು ತರಬೇಕಾಯಿತು. ಅದರ ತೂಕ 100 ಟನ್ಗೂ ಹೆಚ್ಚಾಗುತ್ತಿತ್ತು. ಸಿಸ್ಸಾ ಇಬಿನ್ ದಹಿರ್ ಮೂರ್ಖನಲ್ಲ ಎಂದು ರಾಜನಿಗೆ ಗೊತ್ತಾಯಿತು. ಇನ್ನೂ 32 ದಿನ ಬಾಕಿ ಉಳಿದಿದೆಯಲ್ಲ. ರಾಜ ತನ್ನ ಭರವಸೆಯಂತೆ ಕಾಳು ತುಂಬಿಸುತ್ತಾ ಹೋದ. ಕ್ರಮೇಣ ಇನ್ನು ತನ್ನಿಂದ ಗೋಧಿ ಕಾಳು ಪೂರೈಸಲು ಸಾಧ್ಯವಿಲ್ಲ ಎಂದು ರಾಜನಿಗೆ ಅನ್ನಿಸತೊಡಗಿತು. ದಿನದಿಂದ ದಿನಕ್ಕೆ ಸಿಸ್ಸಾ ಇಬಿನ್ ದಹಿರ್ಗೆ ನೀಡಬೇಕಾದ ಗೋಧಿಯ ಪ್ರಮಾಣ ದುಪ್ಪಟ್ಟಾಗುತ್ತಾ ಹೋಗುತ್ತಿತ್ತು. ಹೀಗೇ ಮುಂದುವರಿಸಿದರೆ ಇಡೀ ರಾಜ್ಯ ದಿವಾಳಿಯಾಗುತ್ತದೆ ಎಂದು ರಾಜ ಸೋಲೊಪ್ಪಿಕೊಂಡ. ಅಭಿವೃದ್ಧಿಗೆ ಇರುವ ಅವಕಾಶಗಳನ್ನು ಹೇಳುವಾಗ ಆಶಾವಾದಿಗಳು ಯಾವಾಗಲೂ ಈ ದಂತಕತೆ ಹೇಳುತ್ತಾರೆ. ಕಳೆದ 70 ವರ್ಷಗಳಲ್ಲಿ ಇಸ್ರೇಲ್ನ ಅಭಿವೃದ್ಧಿ ಹೆಚ್ಚು ಕಮ್ಮಿ ಇದೇ ರೀತಿಯಲ್ಲೇ ಆಗಿದೆ. ಇದು ಅಸಾಧಾರಣ ಬೆಳವಣಿಗೆ. ದೇಶದ ಹಠ, ದೃಢ ನಿಶ್ಚಯ ಹಾಗೂ ದಾಢಸಿತನಕ್ಕೆ ಇದು ಸಾಕ್ಷಿ. ಎಷ್ಟೆಲ್ಲಾ ಸವಾಲುಗಳನ್ನು ಎದುರಿಸಬೇಕಾಗಿ ಬಂದರೂ ಯಹೂದಿಗಳ ಈ ದೇಶ 1948ರ ನಂತರ ಅದ್ಭುತ ಪ್ರಗತಿ ಸಾಧಿಸಿದೆ. ಈ ಅವಧಿಯಲ್ಲಿ ಇಸ್ರೇಲ್ ತನ್ನಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿದ್ದೊಂದೇ ಅಲ್ಲ, ತನ್ನ ಜನರಿಗೆ ಹಾಗೂ ಇಡೀ ಜಗತ್ತಿಗೆ ಅನುಕೂಲವಾಗುವಂತಹ ಹಲವಾರು ಸೃಜನಶೀಲ ಆವಿಷ್ಕಾರಗಳನ್ನೂ ಮಾಡಿದೆ. ಇಂದು ಜಗತ್ತಿನಾದ್ಯಂತ ಬೇರೆ ಬೇರೆ ಉದ್ಯಮಗಳು ಹಾಗೂ ದೇಶಗಳು ತಮ್ಮ ಸವಾಲುಗಳಿಗೆ ಇಸ್ರೇಲ್ ಬಳಿ ಏನಾದರೂ ಉತ್ತರವಿರಬಹುದೇ ಎಂದು ಇಣುಕಿ ನೋಡುತ್ತವೆ. ಇಸ್ರೇಲ್ನಲ್ಲಿ ನಾನಾ ಬಹುರಾಷ್ಟ್ರೀಯ ಕಂಪನಿಗಳ 300ಕ್ಕೂ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಇವೆ. ಆಪಲ್, ಅಮೆಜಾನ್, ಫೇಸ್ಬುಕ್, ಗೂಗಲ್, ಇಂಟೆಲ್ ಹಾಗೂ ಮೈಕ್ರೋಸಾಫ್ಟ್ನಂತಹ ದೈತ್ಯ ಬಹುರಾಷ್ಟ್ರೀಯ ಕಂಪನಿಗಳು ಇಸ್ರೇಲ್ನಲ್ಲಿ ಘಟಕ ಹೊಂದಿವೆ. ಚೀನಾ, ಭಾರತ ಹಾಗೂ ಅಮೆರಿಕದಂತಹ ದೈತ್ಯ ದೇಶಗಳು ತಮ್ಮಲ್ಲಿ ಎದುರಾಗಿರುವ ನೀರಿನ ಸಮಸ್ಯೆಗೆ ಇಸ್ರೇಲ್ ನೆರವಿನಿಂದ ಉತ್ತರ ಹುಡುಕುತ್ತಿವೆ. ಜಗತ್ತಿನಾದ್ಯಂತ ಇರುವ ವಿಶ್ವವಿದ್ಯಾನಿಲಯಗಳು ಇಸ್ರೇಲ್ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಿವೆ. ಇಂಜಿನಿಯರಿಂಗ್, ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮುಂತಾದ ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಹೊಸ ಹೊಸ ಆವಿಷ್ಕಾರ ಮಾಡಲು ಇಸ್ರೇಲ್ನ ಸಹಭಾಗಿತ್ವದಲ್ಲಿ ಬೇರೆ ಬೇರೆ ದೇಶಗಳು ಸೃಜನಶೀಲತಾ ಕೇಂದ್ರಗಳನ್ನು ತೆರೆಯುತ್ತಿವೆ. ಆಸ್ಪತ್ರೆ, ಔಷಧಿ ತಯಾರಿಕಾ ಕಂಪನಿಗಳು ಹಾಗೂ ಕೃಷಿಗೆ ಸಂಬಂಧಿಸಿದ ಕಂಪನಿಗಳು ರೋಗಿಗಳಿಗೆ ಹೆಚ್ಚಿನ ಅನುಕೂಲ ಒದಗಿಸಲು ಹಾಗೂ ಆಹಾರೋತ್ಪಾದನೆ ಹೆಚ್ಚಿಸಲು ಇಸ್ರೇಲ್ನ ನೆರವು ಕೇಳುತ್ತಿವೆ. ಈ ಪುಟ್ಟ ದೇಶ ಇಂದು ಇಡೀ ಜಗತ್ತಿಗೆ ಭರವಸೆಯ ದಾರಿದೀಪದಂತಿದೆ. ಇಸ್ರೇಲ್ನ ಜನರು ಸ್ಥಳೀಯ ಹಾಗೂ ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸಲು ಸದಾ ಸನ್ನದ್ಧರಾಗಿದ್ದಾರೆ. ಸೃಜನಶೀಲತೆಯನ್ನು ಪ್ರೋತ್ಸಾಹಿಸುವುದು ಹೇಗೆ ಅಥವಾ ಸೃಜನಶೀಲ ಆವಿಷ್ಕಾರಗಳು ದೇಶದಲ್ಲಿ ಹೆಚ್ಚುವಂತೆ ಮಾಡುವುದು ಹೇಗೆ ಎಂದು ಇಸ್ರೇಲ್ ಬಳಿ ಮಾರ್ಗದರ್ಶನ ಕೇಳುವ ಮುನ್ನ ಇತರ ದೇಶಗಳು ಒಂದಷ್ಟು ಒಳನೋಟಗಳಿಗಾಗಿ ಯಹೂದಿಗಳ ಸಂಸ್ಕೃತಿಯನ್ನು ಗಮನಿಸಬೇಕು. ಸೆಕೆಂಡ್ ಟೆಂಪಲ್ ಅವಧಿಯಲ್ಲಿ ಕ್ರಿಸ್ತಪೂರ್ವ 586 ರಿಂದ ಕ್ರಿಸ್ತಶಕ 70ರ ನಡುವಿನ ಯಾವುದೋ ಕಾಲಘಟ್ಟವಾದ ಸೆಕೆಂಡ್ ಟೆಂಪಲ್ ಅವಧಿಯಲ್ಲಿ ಬದುಕಿದ್ದ ಶಿಮುನ್ ದಿನ ರೈಟಿಯಸ್ ಎಂಬ ಯಹೂದಿ ಧರ್ಮಗುರು ಹೇಳಿದ್ದರು, ಜಗತ್ತು 3 ಸಂಗತಿಗಳ ಮೇಲೆ ನಿಂತಿದೆ: ಟೋರಾ, ಕೆಲಸ ಹಾಗೂ ದಯಾಪರ ನಡತೆ. ಸೃಜನಶೀಲತೆಯನ್ನು ಹೆಚ್ಚಿಸಲು ದೇಶಗಳು ತಮ್ಮ ಜನರಲ್ಲಿ ಜೀವನ ಪರ್ಯಂತ ಕಲಿಯುವ ಸಂಸ್ಕೃತಿಯನ್ನು ಬೆಳೆಸಬೇಕು ಮತ್ತು ಶಾಲೆಗಳಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಸಿಗುವಂತೆ ನೋಡಿಕೊಳ್ಳಬೇಕು. ಸಾವಿರಾರು ವರ್ಷಗಳ ಕಾಲ ಯಹೂದಿಗಳನ್ನು ಪುಸ್ತಕದ ಜನ ಎಂದೇ ಕರೆಯಲಾಗುತ್ತಿತ್ತು. ಇಸ್ರೇಲ್ನ ಸಂಸ್ಕೃತಿಯ ಈ ಭಾಗ ಯಾವುದೇ ದೇಶದ ಯಶಸ್ಸಿಗೆ ಅತ್ಯಗತ್ಯ. ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇರಬೇಕು ಎಂಬುದು ನಿಜ. ಆದರೆ ಅದೊಂದೇ ಇದ್ದರೆ ಸಾಲದು. ಅಮೆರಿಕದ ಮಾಜಿ ಅಧ್ಯಕ್ಷ ಕೆಲ್ವಿನ್ ಕೂಲಿಡ್ಜ್ ಅವರು ಕಠಿಣ ಪರಿಶ್ರಮದ ಮಹತ್ವದ ಬಗ್ಗೆ ಹೇಳಿದ್ದರೆನ್ನಲಾದ ಈ ಮಾತು ಎಲ್ಲರೂ ನೆನಪಿಟ್ಟುಕೊಳ್ಳಬೇಕು. ನಿರಂತರ ಪ್ರಯತ್ನ ಎಂಬ ಗುಣದ ಜಾಗವನ್ನು ಜಗತ್ತಿನಲ್ಲಿರುವ ಇನ್ನಾವುದೂ ತುಂಬಲು ಸಾಧ್ಯವಿಲ್ಲ, ಪ್ರತಿಭೆಯಿಂದ ಸಾಧ್ಯವಿಲ್ಲ. ಏಕೆಂದರೆ ಯಶಸ್ಸು ಗಳಿಸಲು ಸಾಧ್ಯವಾಗದ ಬಹುತೇಕ ಎಲ್ಲರಲ್ಲೂ ಇರುವ ಸಾಮಾನ್ಯ ಗುಣವೆಂದರೆ ಪ್ರತಿಭೆ. ಬುದ್ಧಿವಂತಿಕೆಯಿಂದ ಸಾಧ್ಯವಿಲ್ಲ, ಏಕೆಂದರೆ ಬುದ್ಧಿವಂತಿಕೆ ಕೆಲಸಕ್ಕೆ ಬಾರದಿದ್ದರೆ ಅದು ಗಾದೆ ಮಾತಿಗೆ ಸಮ. ಶಿಕ್ಷಣದಿಂದ ಸಾಧ್ಯವಿಲ್ಲ, ಏಕೆಂದರೆ ಜಗತ್ತಿನ ತುಂಬ ಬುದ್ಧಿವಂತ ಆಲಸಿಗಳೇ ತುಂಬಿಕೊಂಡಿದ್ದಾರೆ. ಹೀಗಾಗಿ ನಿರಂತರ ಪ್ರಯತ್ನ ಮತ್ತು ದೃಢ ನಿಶ್ಚಯ ಇವುಗಳೇ ಯಶಸ್ಸು ತಂದುಕೊಡಬಲ್ಲವು. ಒಳ್ಳೆಯ ಸಂಸ್ಕೃತಿಯ ಜೊತೆಗೆ ಅತ್ಯುತ್ತಮ ಶಿಕ್ಷಣ, ಕಠಿಣ ಪರಿಶ್ರಮ
ಹಾಗೂ ಬೇರೆಯವರಿಗೆ ಸಹಾಯ ಮಾಡುವ ದಯಾಪರ ಮನಸ್ಸು ಇವು ಸೇರಿಕೊಂಡರೆ ಮನುಷ್ಯ ಏನನ್ನು ಬೇಕಾದರೂ ಸಾಧಿಸಬಲ್ಲ. ಯಹೂದಿಗಳ ಬಹುದೊಡ್ಡ ಸಂತ ರೆಬ್ಬೈ ಹಿಲ್ಲೆಲ್ ಹೇಳಿದ್ದನ್ನು ವಿಜ್ಞಾನಿಗಳು MRI ತಂತ್ರಜ್ಞಾನ ಬಳಸಿ ಸಾಬೀತುಪಡಿಸಿ ತೋರಿಸಿದ್ದಾರೆ. ಲೆವಿಟಿಕಸ್ 19:18 ಹೇಳಿದ ನಿಮ್ಮ ಸಹವರ್ತಿಗಳನ್ನು ನಿಮ್ಮಂತೆಯೇ ಪ್ರೀತಿಸಿ ಎಂಬ ವಾಕ್ಯವೇ ಇಡೀ ಟೋರಾದ ಮೂಲಭೂತ ತಳಹದಿ ಎಂದು ರೆಬ್ಬೈ ಹಿಲ್ಲೆಲ್ ನಂಬಿದ್ದ. ನಾವು ಯಾರಿಗಾದರೂ ಏನನ್ನಾದರೂ ದಾನ ಮಾಡಿದರೆ ನಮ್ಮ ಮಿದುಳಿನಲ್ಲಿ ಸಂತೋಷ ಹಾಗೂ ಹಸಿವನ್ನು ಗುರುತಿಸುವ ಭಾಗ ಉದ್ದೀಪನಗೊಳ್ಳುತ್ತದೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಒಳ್ಳೆಯದು ಮಾಡುವುದರಿಂದ ಮನುಷ್ಯ ಖುಷಿಯಾಗಿರುತ್ತಾನೆ. ಒಳ್ಳೆಯ ಐಡಿಯಾಗಳ ಮೇಲೆ ಇಸ್ರೇಲ್ಗೆ ಏಕಸ್ವಾಮ್ಯವೇನೂ ಇಲ್ಲ. ಎಲ್ಲಾ ದೇಶಗಳು ತಮ್ಮ ತಮ್ಮ ಸಂಸ್ಕೃತಿಯಿಂದಲೇ ತಮ್ಮ ಔದ್ಯೋಗಿಕ ಹಾಗೂ ವೃತ್ತಿಪರ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದ ಜಾಣ್ಮೆಗಳನ್ನು ಹೆಕ್ಕಿ ತೆಗೆಯಬಹುದು. ಇಸ್ರೇಲ್ ಮಾಡಿದ್ದು ಇದನ್ನೇ. ಈ ವಿಷಯದಲ್ಲಿ ಇಡೀ ಜಗತ್ತು ಇಸ್ರೇಲನ್ನು ನೋಡಿ ಕಲಿಯುವುದು ಇದೆ. ಇಸ್ರೇಲ್ ಈಗ ಚೆಸ್ ಬೋರ್ಡ್ನ 2ನೇ ಅರ್ಧವನ್ನು ಪ್ರವೇಶಿಸುತ್ತಿದೆ. ಇದರೊಂದಿಗೆ ಭವಿಷ್ಯದಲ್ಲಿ ಇಡೀ ಜಗತ್ತಿಗೆ ಒಳಿತಾಗುವಂತಹ ಬೆಳವಣಿಗೆಗಳು ನಡೆಯಲಿವೆ ಎಂಬ ನಿರೀಕ್ಷೆ ನನ್ನದು. ಈ ಪುಸ್ತಕದಲ್ಲಿ ಹೇಳಿರುವ ಸೃಜನಶೀಲ ಸಾಧಕರ ಜೊತೆಗೆ ಇನ್ನೂ ಅಸಂಖ್ಯ ಪ್ರತಿಭಾವಂತರು ಈ ದೇಶವನ್ನು ಹಾಗೂ ಜಗತ್ತನ್ನು ನಾವು ಬದುಕಲು ಒಳ್ಳೆಯ ಜಾಗವನ್ನಾಗಿ ರೂಪಿಸಲು ತಮ್ಮ ಕೈಲಾದ ಸೇವೆ ಸಲ್ಲಿಸಲಿದ್ದಾರೆ. ಜಗತ್ತಿನೆಲ್ಲೆಡೆಯಿಂದ ಯಹೂದಿಗಳು ತಮ್ಮ ಐತಿಹಾಸಿಕ ತಾಯ್ನೆಲಕ್ಕೆ ಮರಳಿದ ಕಾಲದಲ್ಲಿ ನಾನು ಬದುಕಿದ್ದೇನೆ ಎಂಬುದೇ ನನ್ನ ಪುಣ್ಯ. ಡೇವಿಡ್ ಬೆನ್ ಗುರಿಯನ್ ಒಮ್ಮೆ ಹೇಳಿದರು, ಇಸ್ರೇಲ್ನಲ್ಲಿ ನೀವು ರಿಯಲಿಸ್ಟಿಕ್ ಆಗಿ ಇರಬೇಕೆಂದರೆ ಪವಾಡಗಳನ್ನು ನಂಬಬೇಕು. ಪವಾಡಗಳು ಖಂಡಿತ ಘಟಿಸುತ್ತವೆ ಎಂಬುದಕ್ಕೆ ಇಸ್ರೇಲೇ ಸಾಕ್ಷಿ. ಭೂಮಿಯ ಮೂಲೆ ಮೂಲೆಯಲ್ಲಿ ಹರಡಿ ಹೋಗಿದ್ದ ಇಸ್ರೇಲಿನ ಮಕ್ಕಳನ್ನೆಲ್ಲ ಈ ಪುಟ್ಟ ಯಹೂದಿ ದೇಶ ತನ್ನಲ್ಲಿಗೆ ಕರೆಸಿಕೊಂಡು ಪುರಾತನ ಭರವಸೆಯನ್ನು ಈಡೇರಿಸಿದೆ. ಈ ದೇಶಕ್ಕೆ ಹೆಚ್ಚು ವಯಸ್ಸಾಗಿಲ್ಲ ಎಂಬುದು ನಿಜ. ಆದರೆ ಉದಾರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪ್ರಾಚೀನ ಧರ್ಮಗ್ರಂಥಗಳಲ್ಲಿರುವ ಉತ್ತಮ ಸಂಗತಿಗಳ ಜೊತೆಗೆ ಬೆರೆಸಿ ಅಳವಡಿಸಿಕೊಳ್ಳುವ ವಿಷಯದಲ್ಲಿ ಇಸ್ರೇಲ್ ಸಾಕಷ್ಟು ಮುಂದೆ ಹೋಗಿದೆ. ನನ್ನನ್ನು ನನ್ನ ಅಪ್ಪ ಅಮ್ಮ ಇಸ್ರೇಲ್ಗೆ ಕರೆದುಕೊಂಡು ಹೋಗುತ್ತಿದ್ದಂತೆ ಈಗ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತೇನೆ. ಅವರು ಈ ದೇಶದ ಸಂಕೀರ್ಣ ವಾಸ್ತವಗಳನ್ನು ಬೆರಗಿನಿಂದ ನೋಡುತ್ತಾರೆ. ನನಗೆ ಗೊತ್ತು, ಈ ಕಥೆಯ ಮುಂದಿನ ಅಧ್ಯಾಯ ಅವರಿಗೆ ಹಾಗೂ ಸಾವನ್ನು ಮೀರಿ ಬದುಕನ್ನು ಸುಖಿಸುವ, ದೌರ್ಜನ್ಯವನ್ನು ಮೀರಿ ಸ್ವಾತಂತ್ರ್ಯವನ್ನು ಅನುಭವಿಸುವ ಹಾಗೂ ಯುದ್ಧವನ್ನು ಮೀರಿ ಸಮೃದ್ಧಿಯನ್ನು ಗಳಿಸುವ ಜನರಿಗೆ ಬಿಟ್ಟದ್ದು. ಅವರೇ ನನ್ನ ಭರವಸೆ.